ಹಲೋ ಹಾಯ್ ನಮಸ್ಕಾರ ಎಲ್ಲರಿಗೂ ಶುಭೋದಯ. ಸಂಡೇ ಸ್ಪೆಷಲ್ ಇದು. ಭಾನುವಾರ ದಿನ ನಾನು ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಬಿಟ್ಟು ಅದೊಂದು ನಿಮ್ಮ ಹತ್ರ ಚಿಕ್ಕ ವಿಡಿಯೋನ ಶೇರ್ ಮಾಡ್ಕೋಬೇಕು ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ನಾನು ಈ ಥರ ರಂಗೋಲಿ ಬಿಟ್ಟಿದ್ದೀನಿ. ಯಾರಿಗಾದ್ರೂ ರಂಗೋಲಿ ಇಷ್ಟ ಆದಲ್ಲಿ ಕಾಮೆಂಟ್ ಮಾಡಿ. ಆಮೇಲೆ ಸಂಡೇ ಇವತ್ತು ನಮ್ಮನೇಲಿ ಕೆಲಸ ಕಡಿಮೆ ಇತ್ತು. ಇಲ್ಲಿ ನಮ್ಮ ಅತ್ತೆ ಮಗಳು ಇಲ್ಲೇ ಇರೋದು. ಅವ್ರ ಮನೆಗೆ ನಾನು ಹೋಗಿದ್ದೆ. ಅವಳು ನನಗೆ ಜೋಳದ ರೊಟ್ಟಿ ಅಂದರೆ ಇಷ್ಟ. ನಾವಿಲ್ಲಿ ಮಾಡಲ್ಲ, ಅಲ್ಲಿಗೆ ಹೋದೆ ಜೋಳದ ರೊಟ್ಟಿ ಮಾಡಿಕೊಡ್ತೀನಿ ಅಂತ ಅಂತು. ಇಬ್ಬರು ಮಾತಾಡಿಕೊಂಡು ಜೋಳದ ರೊಟ್ಟಿ ಮಾಡುವಾಗ ನನಗೊಂದು ಆವಾಗ ಅನ್ನಿಸ್ತು, ನಾನು ವಿಡಿಯೋ ಮಾಡೋಣ, ಇದನ್ನು ಶೇರ್ ಮಾಡೋಣ ಅಂತ. ಆವಾಗ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಫಸ್ಟಿಂದ ಹರಟೆ ಹೊಡೆದ್ವಿ, ಹೋದ್ವಿ, ಚೆನ್ನಾಗಿತ್ತು, ಮಾತುಕತೆ ಹಾಡಿದ್ವಿ. ಇದು ನಮ್ಮ ಅಪ್ಪನ ತಂಗಿ ಮಗಳು, ಅವ್ರ ಮನೆಗೆ ನಾನು ಹೋಗಿರೋದು. ಎಷ್ಟು ರೊಟ್ಟಿ ಮಾಡಿದೆ, ಅದು ರೊಟ್ಟಿ ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ, ನಿನ್ನ ಬಾಡಿಗೆ ಸಾಕಾಗುತ್ತಾ, ಇಷ್ಟು ಬೇಕು ಅಂತ ಹೇಳಿ ಕಿಸಿತಾ ಇದ್ದಾಳೆ ನೋಡವಳು. ಸ್ವಲ್ಪ ಮಾಡಬೇಕು ಇಲ್ಲ ಅಂತಂದರೆ ಇಷ್ಟೊಂದು ರೊಟ್ಟಿ ಮಾಡಿದೆ ನನಗೊಬ್ಳಿಗೆ ಅಂತೆ, ಅಷ್ಟು ರೊಟ್ಟಿ ನಿನಗೆ ಸಾಕಾಗುತ್ತಾ ಅಂತ ರೇಗಿಸ್ತಾ ಇತ್ತು. ಈ ಥರ ಯಾಕೆ ಕಿಂಡಿ ಬಿಟ್ಟು ರೊಟ್ಟಿ ಮಾಡಿದೀಯಾ ಅಂತ ಕೇಳಿದರೆ, ಶಿವನಿಗೆ 3 ಕಣ್ಣು ಅಲ್ವಾ, ಅದಕ್ಕೆ ಇದು ಮಧ್ಯೆ ಕಣ್ಣು ಅಂತ ಹೇಳಿ ನಗ್ತಾ ಇದ್ಲು. ತುಂಬ ಕಾಮಿಡಿ ಮಾಡ್ತಾಳೆ ಅವಳು. ಎಲ್ಲ ನನಗೆ ದಿನ ಇಲ್ಲಿ ಕೆಲಸ ಮಾಡಿ ಬೋರ್ ಆಗಿತ್ತು. ಒಂದಿನ ಫ್ರೀ ಸಿಕ್ಕಾಗ ಅವ್ರ ಮನೆಗೆ ಹೋಗಿ ಊಟ ತಿಂಡಿ ಮಾಡಿಕೊಂಡು ಅವಳ ಜೊತೆ ಮಾತಾಡಿ ತುಂಬ ಚೆನ್ನಾಗಿತ್ತು ಈ ಮೆಮೊರಿ. ಸಂಡೇ ಸ್ಪೆಷಲ್ ಅಂತಲೇ ಹೇಳ್ಬೋದು ನನಗೆ. ಆಮೇಲೆ ನಮ್ಮ ಮೇಡಮ್ ಇವತ್ತು ಸೋಮವಾರದ್ದು ಇದು ವಿಡಿಯೋ ಎರಡು ಮಿಕ್ಸ್ ಮಾಡಿದ್ದೀನಿ. ಇವರು ಜಯನಗರ್ 9th ಬ್ಲಾಕಲ್ಲಿ ನಾನು ಹೇಳಿದ್ದೆ ಆಲ್ರೆಡಿ, ನಾನು 2 ವೀಲರ್ ಕಲಿಯೋಕ್ಕೆ ಹೋಗ್ತಾಯಿದ್ದೀನಿ ಅಂತ. ಅವರೇ ಇವರು ಮೇಡಮ್ನವರು. ಈ ರೋಡಲ್ಲಿ ಒಂದು ಜಿಮ್ಮು ಇದೆ, ಅಲ್ಲಿ ಡ್ಯಾನ್ಸ್ ಕ್ಲಾಸೂ ಇದೆ. ಅಲ್ಲಿ ಅದೇ ರೋಡಲ್ಲಿ ಹೇಳ್ಕೊಡೋದು. ಅದಕ್ಕೆ ಅವರು ಒಂದು ಸ್ವಲ್ಪ ಅಲ್ಲಿ ನಿಂತ್ಕೊಂಡ್ರು, ಅಲ್ಲಿ ಒಂದು ಸ್ವಲ್ಪ ವೀಡಿಯೋ ಮಾಡಿದೆ. ನೀವೆಲ್ಲ ಎಷ್ಟು ಹೆದರ್ಕೊತೀರಾ ನೋಡಿ, ನಾನೊಂದು ರೌಂಡ್ ಹೊಡ್ಕೊಂಬರ್ತೀನಿ, ಅದನ್ನು ನೋಡು ಅಂದ್ಲು. ಅದನ್ನು ನೋಡೋಷ್ಟರಲ್ಲಿ ಅವರು ರೌಂಡ್ ತೊಗೊಂಬರೋಷ್ಟರಲ್ಲಿ ನಾನೊಂದು ವೀಡಿಯೋ ಮಾಡಿದೆ. ಇಷ್ಟು ತುಂಬ ಚೆನ್ನಾಗಿ ತರ್ತಾಯಿದ್ರು. ನಾನೆಲ್ಲ ಗಡ 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 ಕೂತ್ಕೊಂಡ್ರೆ ನಡ್ಗೋಕ್ಕೆ ಸ್ಟಾರ್ಟ್ ಮಾಡ್ತೀನಿ, ನಾನೆಲ್ಲಿ ಬಿದ್ದೋಗ್ತೀನಿ ಅಂತ ಟೈಟಾಗಿ ಹಿಡಿತೀನಿ ಅಂತೆ. ಅವರಿಗೆ ನನಗೊಂದು ದಿನ ರೇಗ್ತಾಯಿದ್ರು, ಶ್ರೀದೇವಿ ಸಿರಿ ನೀನು ಈ ಥರನೇ ಗಟ್ಟಿಯಾಗಿ ಹಿಡಿದ್ರೆ ನಾನು ಹೇಳ್ಕೊಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ನನಗೆ ಹೇಳ್ತಾಯಿದ್ರು. ಅದಕ್ಕೋಸ್ಕರ ನಾನೊಂದು ರೌಂಡ್ ಹಾಕ್ಕೊಂಬರ್ತೀನಿ, ನೋಡು ನೀನು ಅಂತ ಅಂದರು. ನನ್ನಿಂದ ನೆಕ್ಸ್ಟ್ ಇವ್ರದ್ದಿರುತ್ತೆ ಕ್ಲಾಸು. ಇವರು ಬಂದರು. ಇವರು ಇವಾಗ ಇವರು ತುಂಬ ದಿನ ಆಯ್ತಂತೆ ಕಲಿಯೋಕ್ಕೆ, ತುಂಬ ಚೆನ್ನಾಗಿ ಕಲಿತಿದ್ದಾರೆ. ಸ್ವಲ್ಪ ಭಯ ಅನ್ನೋದು ಎಲ್ಲರಿಗೂ ಇರುತ್ತೆ. ಸ್ಟಾರ್ಟಿಂಗು ಇವ್ರಿಗೂ ಇತ್ತು. ವೆಹಿಕಲ್ಸ್ ಬಂದರೆ ಭಯ ಪಡ್ತಾಯಿದ್ರು, ತುಂಬ ಸ್ಲೋ ತೊಗೋತಾಯಿದ್ರು ಅವಾಗ. ಇವರಾದ್ರೂ ಇಷ್ಟು ಮೂವ್ ಮಾಡ್ತಾರೆ, ನಾನು ಜಪಯ ಅಂದರೂ ಮುಂದಕ್ಕೆ ಮೂವ್ನೇ ಮಾಡಲ್ಲ, ಟೈಟಾಗಿ ಹಿಡ್ಕೋತೀನಿ, ಇಲ್ಲ ಜೋರಾಗಿ ಅಮುಕ್ತೀನಿ ಅಂತ ಹೇಳ್ತಾ ಇರ್ತಾರೆ ಮೇಡಮ್ನವರು. ಇವರು ಪರವಾಗಿಲ್ಲ, ಇವಾಗ ಸ್ವಲ್ಪ ಕುಳ್ಳಿ ಆಗೋದ್ರಿಂದ ಕಾಲು ನಿಕ್ಕಲ್ಲ.